ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಈ ತಪ್ಪನ್ನು ಮಾಡಿ ಮತ್ತೆ ನನಗೆ ಇದು ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡಲೇಬೇಕು ಅಂತ ನಿಮಗೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್, ನಾವು ಬ್ಯಾಕ್ ಮತ್ತು ಫ್ರಂಟ್ ಬ್ಲೌಸಲ್ಲಿ ಬ್ಯಾಕು ಮತ್ತು ಫ್ರಂಟಲ್ಲಿ ಡಾಟನ್ನು ಹಿಡಿತೀವಿ. ಆ ಡಾಟಲ್ಲಿ ಏನು ಮಾಡ್ತೀವಿ, ಮೆಷರ್ಮೆಂಟನ್ನು ನಾವು ಇಟ್ಕೊಂಡಿರ್ತೀವಿ 1/2 ಇಂಚ್ ಅಂತ. ನಾನೇನು ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ಟಕ್ ಹಿಡ್ದಿದ್ದೀನಿ. ನೋಡಿ, ತುಂಬ ಜಾಸ್ತಿ ಹಿಡಿದ್ಬಿಟ್ಟೆ. ಬಟ್ ಆ ವ್ಯಕ್ತಿ ಕೂಡ ಏನಾಗಿದ್ದಾರೆ, ಸಣ್ಣ ಇದ್ದಾರೆ. ನಾನೇನು ಮಾಡಿದೆ, ಜಾಸ್ತಿ ಹಿಡ್ದಿರೋದ್ರಿಂದ ಇದು ಅವ್ರಿಗೆ ಬಾಡಿ ಲೂಸ್ ಆಗಿದೆ, ಹಾಕ್ಕೊಂಡಾಗ ಕಂಫರ್ಟಬಲ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಾನಿಲ್ಲಿ ತಪ್ಪು ಮಾಡಿದ್ದೀನಿ. ನೋಡಿ, ಇಲ್ಲಿ ಈ ಒಂದು ಸ್ಟಿಚ್ಚನ್ನು ನಾನು ಜಾಸ್ತಿ ಮಾಡಿಬಿಟ್ಟೆ. ಸೊ ಹಾಗಾಗಿ ಏನಾಗಿದೆ, ಇದು ಬಾಡಿ ಲೂಸ್ ಬಂದಿದೆ. ಈಗ ಮತ್ತೆ ನಾನು ಇದನ್ನು ಈ ಹೊಲಿಗೆಗಳನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಇದನ್ನು ಮತ್ತೆ ನಾನು 1/2 ಇಂಚ್ಗೆ ಸ್ಟಿಚ್ ಮಾಡಿ ಮತ್ತೆ ನಾನು ಜಾಯಿಂಟ್ ಮಾಡಬೇಕಾಗುತ್ತೆ. ಅದರಿಂದ ಯಾರೂ ಕೂಡ ಈ ಒಂದು ತಪ್ಪನ್ನು ಮಾಡಬೇಡಿ. ತುಂಬ ಗಮನ ಇಟ್ಟು ಸ್ಟಿಚ್ ಮಾಡಿ. ನಾವು ಮಾಡೋ ಒಂದೊಂದು ತಪ್ಪನ್ನು ಕೂಡ ನಮಗೆ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಬಟ್ ಆದ್ರೂ ತುಂಬ ಬೇಜಾರಾಗುತ್ತೆ. ಅವರು ಮತ್ತೆ ನಮಗೆ ವಾಪಸ್ ತಂದು ಕೊಟ್ಟಾಗ ನಮಗೇನು ಅನಿಸುತ್ತೆ, ಅಯ್ಯೋ ನಾನು ಸರಿಯಾಗಿ ಸ್ಟಿಚ್ ಮಾಡಲಿಲ್ವೇನೋ ಅಂತ ಹೇಳಿ ನಮಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ತಪ್ಪನ್ನು ಯಾರೂ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್. ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.